ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲೆ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸತ್ಯ ಪಯಣದ ಸ್ವಾಧ್ಯಾಯದಲ್ಲಿ ನಾವು ಇದ್ದೇವೆ. ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಈ ಪುಸ್ತಕ, ಇದು ಭೃಗು ಮಹರ್ಷಿಗಳು ಮತ್ತು ಅತ್ರಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ ಇದು. ಈ ಮಾನವನ ಆತ್ಮೋದ್ಧಾರಕ್ಕಾಗಿ, ಮಾನವ ಜನ್ಮದ ಒಂದು ಉದ್ಧಾರಕ್ಕಾಗಿ ಇವರು ಕೊಟ್ಟಿರ್ತಕ್ಕಂಥ ಜ್ಞಾನ ಬೋಧನೆಯನ್ನ ರೂಪಾ ಮೇಡಮ್ ಅವರು, ರೂಪಾ ವೆಂಕಟೇಶ್ ಮೇಡಮ್ ಅವರು ನಮಗಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಬೋಧನೆಗಳಲ್ಲಿ ನಿನ್ನೆ ನಾವು 1 ಮತ್ತು 2 ಬೋಧನೆಗಳನ್ನ ಚರ್ಚೆ ಮಾಡಿದ್ದೀವಿ. ಮುಖ್ಯ ತಾತ್ಪರ್ಯ ಏನು ಅಂತಂದ್ರೆ, ಭೂಮಿ ಭಗವಂತನ ಅತ್ಯದ್ಭುತ ಸೃಷ್ಟಿಗಳಲ್ಲಿ ಒಂದಾಗಿದೆ. ತನ್ನ ಸೃಷ್ಟಿಯನ್ನ ಅದನ್ನ ಸಾಕಾರಗೊಳಿಸುವ ಸಲುವಾಗಿ ಅದು ಹೆಚ್ಚು ಉಪಯೋಗ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಪಕ್ಷಿ ಸಂಕುಲಗಳನ್ನ, ಪ್ರಾಣಿ ಸಂಕುಲಗಳನ್ನ ಮೊದಲು ತಯಾರು ಮಾಡ್ತಾನೆ, ಸಿದ್ಧ ಮಾಡಿ ಕಳಿಸ್ತಾನೆ. ನಂತರ ಅದಕ್ಕಿಂತ ಹೆಚ್ಚು ಬುದ್ಧಿಜೀವಿಗಳು ಬೇಕು ಅಂತ ಹೇಳಿ ಮಾನವನನ್ನ ತಯಾರು ಮಾಡಿ ಕಳಿಸ್ತಾನೆ. ಹೀಗೆ ಕಳಿಸಿದ ನಂತರ ಆ ಭೂಮಿಯ ಕೆಲವೊಂದು ನಿಬಂಧನೆಗೆ ಒಳಗಾಗಿ ಅವರು ಕೆಲಸ ಮಾಡ್ಬೇಕಾಗತ್ತೆ. ಯಾವ್ಯಾವ ನಿಬಂಧನೆಗಳಿವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಕಳಿಸ್ತಾರೆ. ಒಟ್ಟಿನಲ್ಲಿ ಈ ಬ್ರಹ್ಮಾಂಡ ಲೋಕಗಳನ್ನ 7 ಸ್ತರಗಳಲ್ಲಿ ವಿಂಗಡಿಸಿರ್ತಾರೆ. ಮೇಲಿನ ಲೋಕಗಳಾದ ಸತ್ಯಲೋಕ, ತಪೋಲೋಕ ಮತ್ತು ಹಿರಣ್ಯ ಲೋಕಗಳು ಉನ್ನತ ಮಟ್ಟದ ಲೋಕಗಳಾಗಿರ್ತಾವು. ಮತ್ತೆ ಕೆಳಗಿನ 3 ಲೋಕಗಳು, ಭೂವರ್ಲೋಕ, ಸುವರ್ಲೋಕ, ಜನಾಲೋಕ ಅಂತ ಹೇಳಿ ಈ 3 ಲೋಕಗಳು, ಇವು ಅಧಮ ಸ್ಥಾಯಿಯ ಲೋಕಗಳಾಗಿರ್ತವೆ. ಇವೆರಡರ ಮಧ್ಯೆ ಇರ್ತಕ್ಕಂಥದ್ದು ಈ ಭೂವರ್ಲೋಕದ ಉಚ್ಚ ಮತ್ತು ಅಧಮ ಲೋಕಗಳ ಮಧ್ಯದಲ್ಲಿ ಭೂಮಿ ಇರುತ್ತೆ. ಹೀಗಾಗಿ ಈ ಭೂಮಿಯ ಮೇಲೆ ಎರಡೂ ಇರುತ್ತೆ. ಉಚ್ಚ ಲೋಕದ ಜ್ಞಾನ ನಮಗೆ ಸಿಗುತ್ತೆ, ಅಧಮ ಲೋಕದ ಒಂದು ಪರಿಣಾಮಗಳು ಕೂಡ ನಮಗೆ ಇರ್ತವೆ. ಸೊ ಅವೆಲ್ಲವುಗಳನ್ನ ನಾವು ಸಮ್ಮಿಲಿತಗೊಳಿಸಿ ಭೂಮಿ ಅಂತಕ್ಕಂಥದ್ದು ಒಳಿತು ಕೆಡುಕುಗಳ ಒಂದು ಸಮ್ಮಿಶ್ರಣ ತಾಣವಾಗಿದೆ. ಅದಕ್ಕಾಗಿಯೇ ಭೂಮಿಯು ದ್ವಂದ್ವಗಳ ಸಾಮ್ರಾಜ್ಯವಾಗಿದೆ ಅಂತ ಹೇಳ್ತಾರೆ. ಇದು ಸಮ್ಮಿಶ್ರವಾಗಿರ್ತಕ್ಕಂಥ ತಾಣವಾಗಿರೋದ್ರಿಂದ ಇಲ್ಲಿ ನೋವು ನಲಿವುಗಳಿವೆ, ಸುಖ ದುಃಖಗಳಿವೆ, ಆಸೆ ನಿರಾಶೆಗಳಿವೆ, ಕಷ್ಟ ಸುಖಗಳ ಜೀವನ ಶೈಲಿ ಇಲ್ಲಿ ಇದೆ. ಎರಡೂ ಮಿಶ್ರವಾಗಿರ್ತಕ್ಕಂಥದ್ದು. ಆ ಉನ್ನತ ಲೋಕಗಳಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಕೆಲಸಗಳು, ಜ್ಞಾನವನ್ನ ಹರಡ್ತಕ್ಕಂಥ ಒಂದು ಕೆಲಸ, ಸತ್ಯದ ಅನ್ವೇಷಣೆಯನ್ನ ಮಾಡ್ತಕ್ಕಂಥ ಒಂದು ಮಹಾ ಗುರಿಯನ್ನ ಇಟ್ಕೊಂಡಿರ್ತಕ್ಕಂತಹ ಸಾಧಕರು ಅಲ್ಲಿ ಇರ್ತಾರೆ. ಇನ್ನು ಅಧಮ ಲೋಕಗಳಲ್ಲಿ ಸ್ವಾರ್ಥ, ದ್ವೇಷ, ಅಸೂಯೆ, ಕೋಪ ಇಂಥವುಗಳಿಂದ ಕೂಡಿರ್ತಕ್ಕಂತಹ ಜನರು, ತಮ್ಮದೇ ಆಗಿರ್ತಕ್ಕಂತಹ ಒಂದು ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ಜನರು ಇರ್ತಾರೆ. ಅದರ ಪ್ರಭಾವವೂ ಕೂಡ ಇರುತ್ತೆ. ಹೀಗಾಗಿ ಭೂಮಿ ಅಂತಕ್ಕಂಥದ್ದು ಏನು ಅಂತಂದ್ರೆ, ಇವೆರಡರ, ಒಳ್ಳೆಯದು ಮತ್ತು ಕೆಡುಕು, ಇವೆರಡರ ಒಂದು ಸಮ್ಮಿಶ್ರಣ ಇದು ಆಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಈ ಭೂಮಿಯಲ್ಲಿ ಕೆಲವು ನಿಯಮಗಳಿವೆ ಅಂತ ಹೇಳ್ತಾರೆ. ಭೂಮಿಯು ದ್ವಂದ್ವಗಳ ಜಗತ್ತು, ಆದ್ದರಿಂದ ಇದನ್ನ ಶ್ರೇಷ್ಠ ಅನುಭವಗಳ ಮಂಟಪ ಅಂತ ಹೇಳಿ ಕರೀತಾರೆ. ಎಲ್ಲೂ ಸಿಗದೆ ಇರತಕ್ಕಂತ ಒಂದು ಅನುಭವ ಈ ಭೂಮಿಯ ಮೇಲೆ ಸಿಗುತ್ತೆ. ಯಾವ ಆತ್ಮನೇ ಇರ್ಲಿ, ಎಷ್ಟೋ ಉನ್ನತ ಲೋಕದಲ್ಲಿ ಎಷ್ಟೋ ದಿವಸ ಇದ್ದರೂ ಕೂಡ ಅನುಭವಗಳನ್ನ ಪಡಿಬೇಕು ಅಂತಂದ್ರೆ ಮತ್ತೆ ಶರೀರಧಾರಿಯಾಗಿ ಈ ಭೂಮಿಗೆ ಬರ್ಬೇಕಾಗ್ತದ. ಹೀಗಾಗಿ ಇದು ಶ್ರೇಷ್ಠ ಅನುಭವಗಳ ಒಂದು ಮಂಟಪವಾಗಿದೆ ಅಂತ ಹೇಳಿ ಕರೀತಾರೆ. ಮೇಲಿನ 3 ಲೋಕಗಳಾದರೂ ಶಾಂತಿಯ ಪರಮೋಚ್ಚ ವಾತಾವರಣದಿಂದ ಕೂಡಿರ್ತಕ್ಕಂಥವುಗಳಾಗಿವೆ. ಮೇಲಿನ 3 ಲೋಕಗಳು, ಭೂಮಿಯ ಮೇಲ್ಗಡೆ ಇರ್ತಕ್ಕಂಥ 3 ಲೋಕಗಳೇನವಲ್ಲ, ಅವು ಅಲ್ಲಿ ಶಾಂತಿಯ ಪರಮೋಚ್ಚವಾಗಿರ್ತಕ್ಕಂಥ ಒಂದು ವಾತಾವರಣ ಇರ್ತದ. ಎಲ್ಲೆಲ್ಲಿಯೂ ಆನಂದವೇ ಆನಂದ ತುಂಬಿರ್ತದ. ಮೇಲಿನ ಲೋಕಗಳಲ್ಲಿ ಎಲ್ಲೆಲ್ಲಿಯೂ ಆನಂದವೇ ಆನಂದ ತುಂಬಿರ್ತದ. ಇನ್ನು ಅಧಮ ಲೋಕಗಳಲ್ಲಿ
ಅದರ ಹೆಸರೇ ಸೂಚಿಸುವ ಹಾಗೆ ವಾತಾವರಣ ಇರುತ್ತೆ. ಅಲ್ಲಿ ಭೂಮಿಯ ಎರಡೂ ತರಹದ ವಾಸ್ತವತೆಗಳಿಂದ ಕೂಡಿರುವುದರಿಂದ ಇಲ್ಲಿಯ ಅನುಭವಗಳಿಗೆ ಹೆಚ್ಚಿನ ಮಹತ್ವವನ್ನು ಇಲ್ಲಿ ನೀಡಲಾಗಿದೆ. ಅಲ್ಲಿಯ ಆತ್ಮಗಳಿಗೆ ಅಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಆತ್ಮಗಳಿಗೆ ಆನಂದ, ಖುಷಿ ಎರಡೂ ಸಿಗ್ತಾ ಇರುತ್ತೆ. ಹೀಗಾಗಿ ಭೂಮಿಯ ಎರಡೂ ತರಹದ ವಾಸ್ತವತೆಗಳಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಸಂತೋಷನೂ ಇದೆ, ದುಃಖನೂ ಇದೆ ಅಂತಕ್ಕಂಥದ್ದು ಇರುತ್ತೆ. ಸೊ ಇಂತಹ ಒಂದು ವಾತಾವರಣವನ್ನ ಕೊಟ್ಟು ಅಲ್ಲಿ ಅನುಭವಗಳನ್ನ ಪಡೆಯುವುದಕ್ಕಾಗಿ ಇಲ್ಲಿ ಆತ್ಮವನ್ನ ಕಳಿಸಲಾಗಿರುತ್ತೆ. ಎರಡೂ ಲೋಕಗಳ ಆತ್ಮಗಳ ಪಾತ್ರವನ್ನ ನಿರ್ವಹಿಸಬಹುದು. ಆದರೆ ಭೂಮಿಯು ತನ್ನದೇ ಆದ ನಿಯಮಗಳನ್ನು ಹೊಂದಿರುವುದರಿಂದ ಇವುಗಳನ್ನು ಪ್ರತಿ ಆತ್ಮವು ತಪ್ಪದೇ ಪಾಲಿಸಲೇಬೇಕು. ಭೂಮಿಗೆ ತನ್ನದೇ ಆಗಿರ್ತಕ್ಕಂಥ ಕೆಲವು ನಿಯಮಗಳಿವೆ. ಆ ನಿಯಮಗಳನ್ನ ಪ್ರತಿಯೊಂದು ಆತ್ಮವು, ಈ ಭೂಮಿಗೆ ಜನ್ಮ ತೆಗೆದುಕೊಂಡು ಬರ್ತಕ್ಕಂಥ ಪ್ರತಿಯೊಂದು ಆತ್ಮವು ಅವುಗಳನ್ನ ಪಾಲಿಸಲೇಬೇಕು. ಆ ನಿಯಮಗಳು ಏನು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಪ್ರತಿ ಆತ್ಮಗಳು ಜನನ ಮರಣದ ಚಕ್ರದ ಮೂಲಕ ಹೋಗಬೇಕು. ಪ್ರತಿಯೊಂದು ಆತ್ಮವು ಜನನ ಮತ್ತು ಮರಣದ ಒಂದು ಚಕ್ರ ಏನದಲ್ಲ, ಆ ಚಕ್ರದಿಂದನೇ ಹೋಗ್ಬೇಕು. ಜನನವಾಗಲಿ, ಮರಣವಾಗಲಿ, ಜೀವಿತವಾಗಲಿ, ರೂಪವನ್ನಾಗಲಿ ಹೇಗಿರಬೇಕೆಂದು ನಿರ್ಣಯಿಸಿಕೊಳ್ಳುವ ಸ್ವಾತಂತ್ರ್ಯ ಆತ್ಮಗಳಿಗೆ ಇರುತ್ತೆ. ಎಲ್ಲವನ್ನೂ ನಿರ್ಧರಿಸಿಕೊಂಡು ಬರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇಲ್ಲಿ ಆತ್ಮಗಳಿಗೆ ಇರುತ್ತೆ. ಎಲ್ಲಿ ಜನನ ಆಗಬೇಕು, ಯಾವ ಸಮಯದಲ್ಲಿ ಜನನ ಆಗ್ಬೇಕು, ಯಾವ ಸಮಯದಲ್ಲಿ ಮರಣ ಆಗ್ಬೇಕು, ಎಷ್ಟು ಜೀವಿತ ಅವಧಿ ಇರಬೇಕು, ಎಷ್ಟು ಆಯುಷ್ಯ ಭೂಮಿಯ ಮೇಲೆ ಇರಬೇಕು ಅಂತಕ್ಕಂಥದ್ದನ್ನ, ಮತ್ತು ತನ್ನ ರೂಪವನ್ನ ರೂಪಿಸ್ಕೊಳ್ತಕ್ಕಂಥದ್ದು, ತನ್ನ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ತನ್ನ ಕುಟುಂಬವನ್ನ, ವಂಶವಾಹಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ದೇಶವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲ ಸ್ವಾತಂತ್ರ್ಯ ಅಲ್ಲಿ ಆತ್ಮಗಳಿಗೆ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿ ಆತ್ಮಗಳು ಅನೇಕಾನೇಕ ಶರೀರಗಳನ್ನ ಧರಿಸುತ್ತಾ ಪಾತ್ರ ಮಾಡುತ್ತಾ ಮುನ್ನಡೆಯಬೇಕು. ಈ ಪಾತ್ರ ಮಾಡ್ಲಿಕ್ಕೆ, ಈ ಅನುಭವವನ್ನ ಪಡೀಲಿಕ್ಕೆ ಕೇವಲ 1-2 ಜನ್ಮ ಸಾಕೋಗೋದಿಲ್ಲ. 100 ಜನ್ಮಗಳನ್ನ, 1000 ಜನ್ಮಗಳನ್ನ ಪಡೀತಾ ಆತ್ಮ ತನ್ನ ಉನ್ನತಿಯನ್ನ, ವಿಕಾಸವನ್ನ ಹೊಂತ ಒಂದು ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥದ್ದಿಲ್ಲಿ ಕಂಡು ಬರುತ್ತೆ. ಹೀಗೆ ಅನೇಕಾನೇಕ ಶರೀರಗಳನ್ನ ಧರಿಸ್ತಾ ಪಾತ್ರ ಮಾಡುತ್ತಾ ಮುಂದೆ ಸಾಗ್ಬೇಕಾಗತ್ತೆ. ಪ್ರತಿ ಜನ್ಮದ ಅಂತ್ಯದ ನಂತರ ಆತ್ಮವು ಬೇರೆ ಶರೀರವನ್ನ ಧರಿಸಬೇಕು. ಪ್ರತಿ ಜನ್ಮದ ಅಂತ್ಯ ಆಯ್ತು ಅಂತಂದ್ರೆ ಬೇರೆ ಶರೀರವನ್ನ ಧರಿಸಲೇಬೇಕು. ಪ್ರತಿ ಜನ್ಮದ ಅಂತ್ಯ ಆಯ್ತಂದ್ರೆ ತನ್ನ ಭೌತಿಕ ದೇಹವನ್ನ ಬಿಟ್ಟು ಸೂಕ್ಷ್ಮ ದೇಹವನ್ನ ಧರಿಸುವುದ್ರ ಮುಖಾಂತರ ಆ ಮೇಲಿನ ಎಲ್ಲ ಲೋಕಗಳ ಒಂದು ಪಯಣವನ್ನ ಮುಗಿಸಿ ಆದ ನಂತರ ಮತ್ತೆ ಜನ್ಮ ತೆಗೆದುಕೊಳ್ಳಿಕ್ಕೆ ಭೂಮಿಗೆ ಬರ್ಬೇಕಾಗತ್ತೆ. ಹೀಗಾಗಿ ಪ್ರತಿ ಜನ್ಮದ ಅಂತ್ಯದ ನಂತರ ಅದು ಮತ್ತೊಂದು ಬೇರೆ ಶರೀರವನ್ನ ಧರಿಸಲೇಬೇಕು ಅಂತ ಹೇಳ್ತಾರೆ. ಪ್ರತಿ ಜನ್ಮದ ಅನುಭವಗಳು ಆತ್ಮದಲ್ಲಿ ಶೇಖರಿಸಲ್ಪಟ್ಟಿರುತ್ತವೆ. ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂಗತಿ. ಪ್ರತಿ ಜನ್ಮದ ನಮ್ಮ ಅನುಭವಗಳು ನಮ್ಮ ಆತ್ಮದಲ್ಲಿನೇ ಶೇಖರಿಸಿ ಪಟ್ಟಿರ್ತಾವಂತ. ಆದ್ರೆ ಮತ್ತೆ ಹೊಸ ಜನ್ಮವನ್ನ ಪಡೆದ ನಂತರ ಹಳೆಯ ನೆನಪುಗಳು ಮರೆಮಾಚಲ್ಪಡುತ್ತವೆ. ಹೊಸ ಜನ್ಮ ತೆಗೆದುಕೊಂಡ ತಕ್ಷಣ, ಮಗು ಭೂಮಿಗೆ ಬಿದ್ದ ತಕ್ಷಣ ಆ ಎಲ್ಲ ನೆನಪುಗಳು ಅಳಿಸಿ ಹೋಗ್ತಾವು, ಸಂಪೂರ್ಣವಾಗಿ ಮರೆಮಾಚಲ್ಪಡ್ತಾವು ಅಂತ ಹೇಳ್ತಾರೆ. ಪ್ರತಿ ಹೊಸ ಜನ್ಮವು ಹಳೆಯ ಪಾತ್ರದ ಕರ್ಮ ಸಿದ್ಧಾಂತದ ಮೇಲೆ ಅವಲಂಬಿತವಾಗಿದೆ. ಈ ಹೊಸ ಜನ್ಮ ಏನನ್ನ ಅವಲಂಬಿಸಿ ಅಂತಂದ್ರೆ, ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ, ಎಂಥ ರೀತಿಯ ಕರ್ಮಗಳನ್ನ ನಾವು ಮಾಡಿದ್ದೀವಿ, ಯಾವ ರೀತಿಯ ಕೆಲಸಗಳನ್ನ ಮಾಡಿದ್ದೀವಿ, ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀವಿ, ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದ್ದೀವಿ ಅನ್ನುವ ಆಧಾರದ ಮೇಲೆ, ನಮ್ಮ ಅರ್ಹತೆಯ ಮೇಲೆ ಈ ಜನ್ಮದಲ್ಲಿ ನಮಗೆ ಬದುಕು ಸಿಕ್ಕಿರ್ತದೆ, ಎಂಥ ಬದುಕು ಸಿಕ್ಕಿರ್ತದ ಅನ್ನೋದು ನಮ್ಮ ಕರ್ಮ ಸಿದ್ಧಾಂತವನ್ನ ಅವಲಂಬಿಸಿರ್ತದ. ಮರಳಿ ಶಾಶ್ವತವಾಗಿ ತಮ್ಮ ಸ್ವಸ್ಥಾನಕ್ಕೆ ಹೋಗ ಬಯಸುವ ಆತ್ಮಗಳು ತಮ್ಮ ಪಾತ್ರಗಳ ಸಂಪೂರ್ಣ ಕರ್ಮ ಫಲಗಳನ್ನು ನಿಶ್ಶೇಷಗೊಳಿಸಿಕೊಂಡು ಪರಿಶುದ್ಧ ಆತ್ಮವಾಗಿ ಹಿಂತಿರುಗಬೇಕು. ಇನ್ನು ಕೊನೆಯ ನಿಯಮ ಏನು ಭೂಮಿದು ಅಂತಂದ್ರೆ, ಮರಳಿ ಶಾಶ್ವತವಾಗಿ ತಮ್ಮ ಸ್ವಸ್ಥಾನಕ್ಕೆ ಹೋಗ ಬಯಸುವ ಆತ್ಮಗಳು. ಆತ್ಮದ ಸ್ವಸ್ಥಾನ ಯಾವುದು? ಕಾರಣ ಶರೀರ, ಕಾರಣ ಲೋಕ, ಮಹಾಕಾರಣ ಲೋಕ, ಕಾರಣ ಲೋಕ ಅಂತೇನ್ ಹೇಳ್ತಾರಲ್ಲ, ಅದು ಆತ್ಮದ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸ್ಥಾನ. ಅಲ್ಲಿ ಹೋಗಬೇಕಾಗಿತ್ತು ಅಂತಂದ್ರೆ ತನ್ನ ಪಾತ್ರಗಳ, ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಪಾತ್ರಗಳನ್ನ ನಾವು ಮಾಡಿದೀವಿ ಆ ಎಲ್ಲ ಪಾತ್ರಗಳ ಸಂಪೂರ್ಣ ಕರ್ಮ ಫಲಗಳನ್ನ ನಿಶ್ಶೇಷ ಮಾಡ್ಕೋಬೇಕು ಅಂತಾರೆ. ಜೀರೋ ಮಾಡ್ಕೋಬೇಕು, ಶೂನ್ಯ ಮಾಡ್ಕೋಬೇಕು, ಕರ್ಮಗಳು ಏನೂ ಉಳಿಯಬಾರದು. ಅಂದಾಗ ಮಾತ್ರ ನಾವು ಪರಿಶುದ್ಧರಾಗಿ, ಆ ಪರಿಶುದ್ಧತೆ ಸಿಕ್ಕಾಗ ಮಾತ್ರ ನಮಗೆ ಕಾರಣ ಲೋಕದಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸ್ಥಳ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾರೆ. ಹೀಗೆ
ಎಲ್ಲ ನಿಬಂಧನೆಗಳನ್ನ, ಭೂಮಿಯ ನಿಯಮಗಳನ್ನ ಪಾಲಿಸ್ತಾ ಒಂದು ಆತ್ಮ ಕೆಲಸ ಮಾಡ್ಬೇಕಾಗತ್ತೆ. ಹೀಗೆ ಪ್ರಕೃತಿ, ಜೀವಿಗಳ ಜಗತ್ತು ಭೂಮಿಯಲ್ಲಿ ನಡೆಯತೊಡಗಿತು. ಆದರೆ ಪ್ರಾಣಿ ಸಂಕುಲಗಳ ಪಾತ್ರವನ್ನು ಅನುಭವಿಸುತ್ತಿದ್ದ ಆತ್ಮಗಳಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರಗಳು ಸಂಪೂರ್ಣವಾಗಿ ನಿಶ್ಚೇಷ್ಟಿತವಾಗಿದ್ದವು. ಕಾಲಕ್ರಮೇಣ ಅನೇಕಾನೇಕ ಜನ್ಮಗಳ ಅನುಭವಗಳಿಂದಾಗಿ ಆತ್ಮಗಳ ಶಕ್ತಿ ಉದ್ದೀಪನಗೊಳ್ಳುತ್ತಾ ಹೋಯಿತು. ಹೀಗೆ ಪ್ರಕೃತಿ ಮತ್ತು ಜೀವಿಗಳ ಜಗತ್ತು ಭೂಮಿಯಲ್ಲಿ ನಡೀಲಿಕ್ಕೆ ಶುರು ಮಾಡ್ತದ. ಪ್ರಾರಂಭದಲ್ಲಿ ಪ್ರಾಣಿ ಸಂಕುಲದಲ್ಲಿ ಇರ್ತಕ್ಕಂಥ ಆತ್ಮಗಳ ಪಾತ್ರ, ಅವುಗಳಲ್ಲಿನೂ ಮನಸ್ಸು, ಬುದ್ಧಿ, ಅಹಂಕಾರ ಇರ್ತದ. ಆದ್ರೆ ಅಲ್ಲಿ ಅವಷ್ಟು ಜಾಗೃತ ಆಗಿರೋದಿಲ್ಲ. ಹೀಗಾಗಿ ಕಾಲಕ್ರಮದಲ್ಲಿ ಅನೇಕಾನೇಕ ಜನ್ಮಗಳ ಅನುಭವಗಳಿಂದಾಗಿ ಆತ್ಮಗಳ ಶಕ್ತಿ ಏನಾಗ್ತದ, ಹೆಚ್ಚಾಗ್ತಾ ಉದ್ದೀಪನಗೊಳ್ಳಿಕ್ಕೆ ಶುರು ಮಾಡ್ತದ. ಅಂತೆಯೇ ಪರಮಾತ್ಮನಿಂದ ವಿಶೇಷವಾಗಿ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಮಾನವ ರೂಪಿ ಆತ್ಮಗಳ ಅವತಾರ ಆಗ್ತದ. ಈ ಮಾನವ ರೂಪಿ ಅವತಾರ ಏನದಲ್ಲ, ಇದು ಪರಮಾತ್ಮನಿಂದ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯಿಂದ ಬಹಳಷ್ಟು ಕಾಳಜಿಯನ್ನ ವಹಿಸಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಮಾನವ ರೂಪಿ ಇದು. ವಿಶೇಷ ಶಕ್ತಿಗಳು, ವಿಶೇಷ ಬುದ್ಧಿಶಕ್ತಿ, ಮಾತನಾಡುವ ಶಕ್ತಿಗಳನ್ನ ಪಡೆದುಕೊಂಡು ಮಾನವ ಈ ಭೂಮಿಯ ಮೇಲೆ ಅವತಾರವನ್ನ ತಾಳ್ತಾನೆ. ಆ ಆತ್ಮಗಳನ್ನ ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳೊಂದಿಗೆ ಆ ಮನುಷ್ಯನ ಒಂದು ಜೀವನವನ್ನ ಭೂಮಿಗೆ ಕಳಿಸ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವುಗಳನ್ನ, ಎಲ್ಲ ಪದರುಗಳನ್ನ, ಎಲ್ಲ ಕೋಶಗಳನ್ನ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳನ್ನ ಕೊಡುವುದರ ಮುಖಾಂತರ ಮತ್ತೆ ಈ ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ಮತ್ತು ಪರಮಾತ್ಮನೊಂದಿಗೆ ನೇರ ಸಂಪರ್ಕ ಇರಿಸಿಕೊಳ್ಳಲು ಅನುಕೂಲವಾಗುವಂತೆ ಬೆಳ್ಳಿಯ ಕಂಪನ ಹುರಿಯನ್ನು ಅಳವಡಿಸಿ ಮಾನವನ ಪಾತ್ರ ಮಾಡಲು ನೇಮಿಸಲಾಗುತ್ತೆ. ಆ ಮಾನವನನ್ನ ಸುಮ್ಮನೆ ಕಳಿಸೋದಿಲ್ಲ. ಭೂಮಿಗೆ ಬರ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕೋಶಗಳನ್ನ, ಎಲ್ಲ ಬಾಡಿಗಳನ್ನ, ದೇಹಗಳನ್ನ ಧರಿಸಿಕೊಂಡು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳೊಂದಿಗೆ ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳನ್ನು ತೆಗೆದುಕೊಂಡು ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ಕೂಡ ತೆಗೆದುಕೊಂಡು, ಇದಿಷ್ಟೇ ಅಲ್ಲದೇನೆ ಪರಮಾತ್ಮನೊಂದಿಗೆ ನೇರವಾಗಿ ಸಂಪರ್ಕವನ್ನ ಇರಿಸಿಕೊಳ್ಳಿಕ್ಕೆ ನಮಗೆ ಅನುಕೂಲವಾಗ್ತಕ್ಕಂಥ ಒಂದು ಬೆಳ್ಳಿಯ ಕಂಪನ ಹುರಿ, ನಾವು ಸಿಲ್ವರ್ ಕಾರ್ಡ್ ಅಂತ ಕರಿತೀವಲ್ಲ, ಸೂಕ್ಷ್ಮ ನಮ್ಮ ಬಾಡಿಗೂ, ನಮ್ಮ ಭೌತಿಕ ಶರೀರಕ್ಕೂ ಮತ್ತು ಸೂಕ್ಷ್ಮ ಶರೀರಕ್ಕೂ ಇರ್ತಕ್ಕಂಥ ಒಂದು ಕೊಂಡಿ ಅಂತ ಹೇಳಿ ನಾವು ಇದುವರೆಗೆ ಕೇಳಿದಿವಲ್ಲ, ಅಂಥ ಒಂದು ಬೆಳ್ಳಿಯ ಕಂಪನ ಹುರಿ ಏನದಲ್ಲ, ಈ ಹುರಿ ಪರಮಾತ್ಮನ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಒಂದು ಸಂಪರ್ಕವನ್ನ ಏರ್ಪಡಿಸ್ತಕ್ಕಂಥ ಒಂದು ಸಂಪರ್ಕ ಕೊಂಡಿಯಾಗಿ ನಮಗೆ ಕೆಲಸ ಮಾಡ್ತಾ ಇರುತ್ತೆ. ಈ ಎಲ್ಲ ಶಕ್ತಿಗಳನ್ನ ಕೊಡುವುದರ ಮುಖಾಂತರ ಮಾನವನನ್ನ ಭೂಮಿಯಲ್ಲಿ ಪಾತ್ರ ಮಾಡ್ಲಿಕ್ಕೆ, ಅನುಭವಗಳನ್ನ ಅನುಭವಿಸ್ಲಿಕ್ಕೆ ಅವನನ್ನ ಕಳಿಸಲಾಗತ್ತೆ. ಪಾತ್ರ ಮಾಡಲು ಬಂದ ಆತ್ಮಗಳು ಇಲ್ಲಿಯ ಭೌತಿಕ ಜೀವನದ ವ್ಯಾಮೋಹಕ್ಕೆ ಒಳಗಾಗಿ ಇಲ್ಲಿಯೇ ಉಳಿಯಲು ನಿರ್ಧರಿಸಿದವು. ಕೇವಲ ಪಾತ್ರ ಮಾಡ್ಲಿಕ್ಕೆ, ನೀನು ಪಾತ್ರಧಾರಿ ಮಾತ್ರ ಅಂತ ಹೇಳಿ ಕಳಿಸಿರ್ತಾನೆ. ಪಾತ್ರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಆತ್ಮಗಳು ಈ ಭೌತಿಕ ಜೀವನದ ವ್ಯಾಮೋಹಕ್ಕೆ ಒಳಪಟ್ಟು ಇಲ್ಲಿಯೇ ಉಳಿತಕ್ಕಂಥ ಒಂದು ನಿರ್ಧಾರವನ್ನ ಮಾಡ್ತಾವು. ಭೂಮಿಯ ನಿಯಮದ ಅನುಸಾರ ಹುಟ್ಟು ಸಾವಿನ ಚಕ್ರದಲ್ಲಿ ಹೊಸ ಶರೀರವನ್ನ ಧರಿಸುತ್ತಾ ಹೊಸ ಹೊಸ ಪಾತ್ರಗಳನ್ನ ಮಾಡುತ್ತಾ ಅನೇಕ ಕರ್ಮಗಳಲ್ಲಿ ಸಿಲುಕಿ ಹಾಕೊಳ್ತಾನೆ ಮನುಷ್ಯ. ಇಲ್ಲಿ ಭೂಮಿಯ ನಿಯಮದ ಅನುಸಾರ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ತಿಳ್ಕೊಂಡು ಮತ್ತೆ ಮತ್ತೆ ಕರ್ಮಗಳನ್ನ, ಹಳೆ ಕರ್ಮ, ಹೊಸ ಕರ್ಮಗಳನ್ನ, ಒಳ್ಳೆ ಕರ್ಮ, ಕೆಟ್ಟ ಕರ್ಮಗಳನ್ನ ಮಾಡ್ಕೊಂಡು ಆ ಒಂದು ವಿಷ ವರ್ತುಲದಲ್ಲಿನೇ ಅವನು ಸಿಲುಕಿ ಹಾಕೊಳ್ತಾನೆ. ಇದರ ಪರಿಣಾಮವಾಗಿ ಆತ್ಮವನ್ನು ಸುತ್ತುವರೆದಿದ್ದ ಆನಂದಮಯ ಕೋಶದ ಮೇಲೆ ಕರ್ಮಗಳ ಪೊರೆಯು ಬೆಳೆಯುತ್ತಾ ಹೋಗುತ್ತೆ. ಆತ್ಮದ ಮೇಲೆ ಈ ಎಲ್ಲ ಪದರುಗಳನ್ನ ಹಾಕಿ ಏನು ಕಳಿಸಿರ್ತೀವಲ್ಲ, ಬಟ್ಟೆ ಅಂತ ಹೇಳಿ ನಾವು ಕರಿತೀವಿ, ಇದರ ಮೇಲೆ ಬಹಳಷ್ಟು ದಪ್ಪವಾಗಿರ್ತಕ್ಕಂಥ ಒಂದು ಪೊರೆ, ಕರ್ಮದ ಪೊರೆ ಆವೃತ ಆಗ್ತದ. ಹೀಗಾಗಿ ತಮ್ಮ ಅಸ್ತಿತ್ವವನ್ನೇ ಇವು ಕಳ್ಕೊಂಡ್ ಬಿಡ್ತಾವ. ನಿಜವಾದ ಅಸ್ತಿತ್ವ, ಆತ್ಮ ಅಸ್ತಿತ್ವ ಏನು, ಆತ್ಮವನ್ನ ಇದರ ಪರಿಣಾಮವಾಗಿ ಆತ್ಮವನ್ನು ಸುತ್ತುವರೆದಿರ್ತಕ್ಕಂಥ ಆನಂದಮಯ ಕೋಶದ ಮೇಲೆ ಕರ್ಮಗಳ ಪೊರೆ ಬೆಳೆಯುತ್ತಾ ಹೋಗಿ ಆತ್ಮದ ಸಹಜ ಸ್ವರೂಪವಾದ ಶಾಂತಿ ಮತ್ತು ಆನಂದಗಳು ಕರ್ಮದ ಪೊರೆಗಳಿಂದ ಆವೃತವಾಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾವು. ಈ ಆತ್ಮದ ನಿಜವಾದ ಅಸ್ತಿತ್ವ ಏನು, ಸಹಜವಾಗಿರ್ತಕ್ಕಂಥ ಒಂದು ಸ್ವರೂಪ ಏನು ಅಂತಂದ್ರೆ ಶಾಂತಿ ಮತ್ತು
ಆನಂದವನ್ನ ಪಡ್ತಕ್ಕಂಥದ್ದು. ಈ ಕರ್ಮದ ಪೊರೆ ಆ ಎಲ್ಲ ಶಾಂತಿ ಮತ್ತು ಸಮಾಧಾನಗಳನ್ನ, ಆನಂದದ ಮೇಲೆ ಒಂದು ಆವೃತವಾಗಿ ತಮ್ಮ ನಿಜವಾದ ಅಸ್ತಿತ್ವವನ್ನ ಈ ಆತ್ಮಗಳು ಕಳೆದುಕೊಳ್ಬೇಕಾಯ್ತು. ಪರಮಾತ್ಮನೊಂದಿಗಿನ ಸಂಪರ್ಕ ಇಲ್ಲಿ ಮರೆಮಾಚಲ್ಪಡತ್ತೆ. ಪರಮಾತ್ಮನ ಜೊತೆಗೆ ನಾವು ಏನು ಈ ಸಂಪರ್ಕ ಏರ್ಪಡಿಸ್ಬೇಕಾಗಿರ್ತದಲ್ಲ, ಆ ಕೊಂಡಿ ಅದು ಕೂಡ ಮರೆಮಾಚಲ್ಪಡ್ತದ. ಇದರಿಂದಾಗಿ ಅವುಗಳು ತಮ್ಮ ನಿಜ ಸ್ವರೂಪ ಆತ್ಮ ಚೈತನ್ಯ ಅಂತಕ್ಕಂಥದ್ದನ್ನ ಮರೆತು, ಬೆಳಕಿನ ರೂಪವೆಂಬುದನ್ನ ಮರೆತು ಕೇವಲ ಮನುಷ್ಯರಾಗಿ ಭೂಮಿಯಲ್ಲಿ ಜೀವಿಸುವಂತೆ ಆಯಿತು. ಈ ಆತ್ಮದ ನಿಜ ಸ್ವರೂಪ ಏನು? ಈ ಆತ್ಮದ ನಿಜ ಸ್ವರೂಪ ಆತ್ಮ ಚೈತನ್ಯ ಅಂತಕ್ಕಂಥದ್ದನ್ನ, ಬೆಳಕಿನ ರೂಪ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಮರೆತು ಕೇವಲ ಮನುಷ್ಯರಾಗಿ ಭೂಮಿಯ ಮೇಲೆ ಜೀವಿಸ್ಲಿಕ್ಕೆ ಶುರು ಮಾಡ್ತಾರೆ. ಕೆಲವು ಆತ್ಮಗಳು ಪೂರ್ವ ಸ್ಮೃತಿಯನ್ನು ಮರಳಿ ಪಡೆದು ತಮ್ಮ ಸ್ವಸ್ಥಾನವನ್ನು ಸೇರಲು ಹವಣಿಸಿದವು. ಇಲ್ಲಿಯೇ ಕೆಲವು ಆತ್ಮಗಳು, ಕೆಲವು ವಿಕಾಸ ಹೊಂದಿರತಕ್ಕಂಥ ಆತ್ಮಗಳು ತಮ್ಮ ಪೂರ್ವ ಸ್ಮೃತಿಯನ್ನ, ಮೊದಲಿನ ಒಂದು ನೆನಪನ್ನ, ನೆನಪನ್ನ ಮರಳಿ ಪಡೆದುಕೊಂಡು ತಮ್ಮ ಸ್ವಸ್ಥಾನ ಅಂದರೆ ಆತ್ಮದ ಸ್ಥಾನವನ್ನ ಪಡೀಲಿಕ್ಕೆ ಅವು ಹವಣಿಸ್ತಾವು. ಆದರೆ ಅದಕ್ಕಾಗಿ ಅವು ತಮ್ಮ ಕೋಶಗಳ ಮೇಲಿನ ಪೊರೆಗಳನ್ನ ಶುಚಿ ಮಾಡಿಕೊಳ್ಬೇಕು. ತಮ್ಮ ಸ್ವಸ್ಥಾನಕ್ಕೆ, ಕಾರಣ ಲೋಕಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಆ ಪೊರೆಗಳನ್ನೆಲ್ಲ ಇವು ಕಳಚಬೇಕು, ಆ ಪೊರೆಗಳನ್ನೆಲ್ಲ ಶುಚಿಗೊಳಿಸ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇರತ್ತೆ. ಕರ್ಮದ ಲೆಕ್ಕಗಳನ್ನ ನಿಶ್ಶೇಷ ಮಾಡಬೇಕು. ಯಾವ ಕರ್ಮಗಳು ಉಳಿಬಾರದು. ಎಲ್ಲ ಒಳ್ಳೆಯ ಕರ್ಮಗಳು, ಕೆಟ್ಟ ಕರ್ಮಗಳು ಎಲ್ಲವೂ ನಿಶ್ಶೇಷ ಆಗ್ಬೇಕು. ಕರ್ಮ ಶೂನ್ಯ ಆಗ್ಬೇಕು. ಅಯ್ಯಪ್ಪ ಪಿಂಡಿಸರವರು ಯಾವಾಗ್ಲೂ ಹೇಳ್ತಿರ್ತಾರೆ, ಕರ್ಮ ಶೂನ್ಯ ಆಗ್ಬೇಕು, ನನ್ನ ಕರ್ಮ ಈಗ ಶೂನ್ಯ ಆಗಿದೆ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ. ಹೀಗಾಗಿ ಈಗ ಬಹಳಷ್ಟು ಎಚ್ಚರಿಕೆಯಿಂದ ನಾನು ಇರಬೇಕಾಗತ್ತೆ ಅಂತಕ್ಕಂಥ ಮಾತುಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಇದನ್ನ ಸಾಧಿಸ್ಲಿಕ್ಕೆ ಈ ಕರ್ಮದ ಲೆಕ್ಕಗಳನ್ನ ಶೂನ್ಯಗೊಳಿಸಿಕೊಳ್ಳುವ ಸಲುವಾಗಿ ಮತ್ತೆ ನಾವು ಏನು ಮಾಡಬೇಕು ಅಂತಂದ್ರೆ, ಇದನ್ನ ಸಾಧಿಸ್ಬೇಕಾದ್ರೆ ಪರಮಾತ್ಮನೊಂದಿಗೆ ನಾವು ಮತ್ತೆ ಸಾಯುಜ್ಯವನ್ನ ಬೆಳೆಸಿಕೊಳ್ಳಿಕ್ಕೆ ಧ್ಯಾನದ ಮಾರ್ಗವನ್ನ ನಾವು ಕಂಡುಕೊಂಡಿವಿ. ಪರಮಾತ್ಮನ ಜೊತೆಗೆ ನಮ್ಮ ಒಂದು ಲಿಂಕ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ, ಸಾಯುಜ್ಯವನ್ನ ಬೆಳೆಸ್ಕೊಳ್ಳಿಕ್ಕೆ, ಅವನ ಒಂದು ಅರಿವನ್ನ ಅರಿತುಕೊಳ್ಳಿಕ್ಕೆ, ಅವನೊಂದಿಗೆ ಒಂದಾಗ್ಲಿಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಬಹುದೊಡ್ಡ ಒಂದು ಮಾರ್ಗ ಯಾವುದು ಅಂತಂದ್ರೆ ಧ್ಯಾನದ ಒಂದು ಮಾರ್ಗ. ಆ ಮಾರ್ಗನ ನಾವೀಗ ಕಂಡುಕೊಂಡಿದ್ದೇವೆ. ಮಾನವರ ರೂಪದಲ್ಲಿ ಜೀವಿಸುತ್ತಲೇ ಧ್ಯಾನ ಮಾರ್ಗವನ್ನ ಹಿಡಿದು ಭೌತಿಕ ಜೀವನ ನಡೆಸುತ್ತಲೇ ಸೂಕ್ಷ್ಮವಾಗಿ ಪರಮಾತ್ಮನೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡರು. ಇಲ್ಲಿ ಮಾನವನ ರೂಪದಲ್ಲಿ ಜೀವಿಸ್ತಾನೆ, ಧ್ಯಾನ ಮಾರ್ಗವನ್ನ ಹಿಡಿದುಕೊಂಡು ಭೌತಿಕ ಜೀವನವನ್ನ, ತಮ್ಮ ಸಾಂಸಾರಿಕ ಜೀವನವನ್ನ ನಡೆಸ್ತಾನೆ, ಸೂಕ್ಷ್ಮವಾಗಿ ಪರಮಾತ್ಮನೊಂದಿಗೆ ಸಂಪರ್ಕವನ್ನ ಅವರು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ತಾವು ಅನುಭವಿಸಿದ ಶಾಂತಿಯನ್ನ, ತಮ್ಮ ನಿಜ ಸ್ವರೂಪವನ್ನ, ತಾವು ಭೂಮಿಯಲ್ಲಿ ಜನಿಸಿದ ಕಾರಣ, ಜೀವಿಸುತ್ತಿರುವ ಧ್ಯೇಯ, ಇವುಗಳನ್ನು ಇತರ ಆತ್ಮಗಳು ಅರಿತುಕೊಳ್ಳಲಿ ಎಂಬ ಕಾರಣದಿಂದ ಅನೇಕ ಮಾರ್ಗಗಳಿಂದ ಎಲ್ಲರಿಗೂ ತಿಳಿಸಲು ಪ್ರಯತ್ನ ಮಾಡ್ತಾರೆ. ಈ ಧ್ಯಾನ ಮಾರ್ಗದಿಂದ ತನಗೇನು ಅರಿವಾಗಿದೆಯೋ, ತನಗೇನು ಜ್ಞಾನ ಸಿಕ್ಕಿದೆಯೋ, ತನಗೇನು ಆನಂದ ಸಿಕ್ಕಿದೆಯೋ ಆ ಆನಂದ ಇತರರಿಗೂ ಕೂಡ ಸಿಗ್ಲಿ, ಆ ಜ್ಞಾನ ಇತರರಿಗೂ ಕೂಡ ಸಿಗ್ಲಿ ಅಂತಕ್ಕಂಥ ಕಾರಣದಿಂದ ತಾನು ಅನುಭವಿಸಿದ ಶಾಂತಿ, ತಾನು ಅನುಭವಿಸಿರ್ತಕ್ಕಂಥ ಒಂದು ನಿಜ ಸ್ವರೂಪ, ತನ್ನ ನಿಜ ಸ್ವರೂಪ ಏನು, ತನ್ನ ಜನನದ ಕಾರಣ ಏನು, ತನ್ನ ಜೀವನದ ಉದ್ದೇಶ ಏನು ಅಂತಕ್ಕಂಥದ್ದನ್ನೆಲ್ಲ ತಿಳ್ಕೊಂಡು ಅದನ್ನ ಇತರರೂ ಕೂಡ ತಿಳ್ಕೊಳ್ಳೋ ಹಾಗೆ ಆಗ್ಲಿ, ಅವರಿಗೂ ಕೂಡ ಈ ಜ್ಞಾನ ಲಭಿಸ್ಲಿ ಅಂತಕ್ಕಂಥ ಕಾರಣದಿಂದ ಅನೇಕ ಮಾರ್ಗಗಳನ್ನ ಹಿಡಿದುಕೊಂಡು, ಈ ಧ್ಯಾನ ಮಾರ್ಗಗಳನ್ನ ಹಿಡಿದುಕೊಂಡು ಈ ಒಂದು ತಿಳುವಳಿಕೆಯನ್ನ, ಈ ಒಂದು ಜ್ಞಾನವನ್ನ ಎಲ್ಲರಿಗೂ ತಿಳಿಸುವ ಒಂದು ಪ್ರಯತ್ನವನ್ನ ಆ ಆತ್ಮಗಳು ಮಾಡ್ತಾ ಇವೆ. ಇದರಿಂದಲೇ ಅನೇಕ ವೇದಗಳು, ಸತ್ಯಾನ್ವೇಷಣೆಗೆ ತೊಡಗಿಸುವ ಮಾರ್ಗಗಳು ಕಂಡು ಹಿಡಿಯಲ್ಪಟ್ಟವು. ಇದಕ್ಕಾಗಿ ಜ್ಞಾನ ಪ್ರಸಾರಕ್ಕಾಗಿ ಈ ಅತ್ಯುನ್ನತ ಜ್ಞಾನವನ್ನ ಜನತೆಗೆ ಕೊಡಬೇಕು ಅಂತಕ್ಕಂತಹ ಒಂದು ದೃಷ್ಟಿಯಿಂದಲೇ ಅನೇಕ ವೇದಗಳ ಸೃಷ್ಟಿಯಾಯಿತು. ಸತ್ಯದ ಅನ್ವೇಷಣೆ ಮಾಡ್ತಕ್ಕಂತಹ ಒಂದು ಅನೇಕ ಮಾರ್ಗಗಳು ನಮಗೆ ಕಂಡು ಹಿಡಿಯಲ್ಪಟ್ಟವು ಅಂತ ಹೇಳ್ತಾರೆ. ಆದ್ರೆ ಭೌತಿಕ ಜೀವನದಿಂದ ಆಕರ್ಷಿಸಲ್ಪಟ್ಟ ಆತ್ಮಗಳ ಸುತ್ತ ಎಷ್ಟರ ಮಟ್ಟಿಗೆ ಪೊರೆಗಳು ಬೆಳೆದವೆಂದರೆ ಅವು ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವವನ್ನು ಮರೆತು ಭೂಮಿಯ ಪಾತ್ರಗಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡವು. ಈ ಭೌತಿಕ ಜೀವನದ ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥ ಆತ್ಮಗಳು ಎಷ್ಟರ ಮಟ್ಟಿಗೆ ಆ ಒಂದು ಪೊರೆಯನ್ನ, ದಪ್ಪದಾಗಿರ್ತಕ್ಕಂತಹ ಪೊರೆಯನ್ನ ಅವರು ಬೆಳೆಸ್ಕೊಂಡ್ರು ಅಂತಂದ್ರೆ ತಮ್ಮ ಮೂಲ ಒಂದು ಅಸ್ತಿತ್ವನೇ ಇಲ್ಲಿ ಮರೆತು ಭೂಮಿಯ ಪಾತ್ರಗಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಇದೇ ತನ್ನ ಬದುಕು, ಇದೇ ತನ್ನ ಜೀವನ ಅಂತ ಹೇಳಿ ತಿಳ್ಕೊಂಡ್ಬಿಡ್ತವೆ. ಆದ್ರೆ
ಮುಂದುವರೆದ ತಪಸ್ವರೂಪಿಗಳು ಆತ್ಮಗಳು ಇವರುಗಳನ್ನು ಎಚ್ಚರಗೊಳಿಸಲು ತಮ್ಮ ಹಿಂದಿನ ಪ್ರಯತ್ನಗಳನ್ನು ಇಂದಿಗೂ ಮುಂದುವರಿಸುತ್ತಲೇ ಇವೆ. ಆದ್ರೆ ಮುಂದುವರೆದಿರ್ತಕ್ಕಂಥ ಆತ್ಮಗಳು ಅಂತೇನವಲ್ಲ, ಮಹಾ ತಪಸ್ವಿಗಳು, ಈ ಭೃಗು ಮಹರ್ಷಿಗಳು, ಅತ್ರಿ ಮಹರ್ಷಿಗಳು, ಇಂಥ ತಪಸ್ವಿಗಳು ಇಂಥ ಜನತೆಯನ್ನ ಈ ಭೌತಿಕ ಜೀವನದಲ್ಲಿನೇ, ಸಾಂಸಾರಿಕ ಜೀವನದಲ್ಲಿನೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಜನತೆಗೆ ಎಚ್ಚರವನ್ನ ಕೊಡ್ಲಿಕ್ಕೆ, ಅವರಿಗೆ ಆತ್ಮಜ್ಞಾನವನ್ನ ತಿಳಿಸಿಕೊಡ್ಲಿಕ್ಕೆ, ಅವರಿಗೂ ಕೂಡ ಆತ್ಮದ ವಿಕಾಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಪರಮಾತ್ಮನ ಸಾಯುಜ್ಯವನ್ನ ಪಡೀಲಿಕ್ಕೆ ನೀವು ಕೂಡ ಅರ್ಹರಿದ್ದೀರಾ ಅಂತಕ್ಕಂಥ ಒಂದು ತಿಳುವಳಿಕೆಯನ್ನ ತಿಳಿಸುವುದಕ್ಕೋಸ್ಕರ ಅವರು ಪ್ರಯತ್ನವನ್ನ ಇವತ್ತಿಗೂ ಕೂಡ ಮುಂದುವರಿಸ್ತಾನೆ ಇವೆ. ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾವು ಮತ್ತು ನಮ್ಮಂತಹ ಅನೇಕ ಋಷಿಗಳು ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ನಮ್ಮ ಕೆಲಸ ಏನು ಅಂತಂದ್ರೆ ಈ ಮಾನವ ಜೀವನವನ್ನ, ಮಾನವ ಆತ್ಮಗಳನ್ನ ನಾವು ವಿಕಾಸದತ್ತ ಕರೆದುಕೊಂಡು ಹೋಗ್ತಕ್ಕಂಥದ್ದು, ಪರಮಾತ್ಮನ ಸಮೀಪಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾವೆಲ್ಲ ತಪೋಲೋಕದ ನಿವಾಸಿಗಳಾಗಿದ್ದು ಪರಮಾತ್ಮನೊಂದಿಗೆ ನೇರ ಸಂಪರ್ಕವನ್ನ ಹೊಂದಿದ್ದೇವೆ. ಆ ಋಷಿಗಳು ಹೇಳ್ತಾರೆ, ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ಹೇಳ್ತಾರೆ, ನಮ್ಮಂತಹ ಅನೇಕ ಋಷಿಗಳು ಈ ಭೂಮಿಯ ಮೇಲೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ತಪೋಲೋಕದ ನಿವಾಸಿಗಳಾಗಿದ್ದು ನಮ್ಮ ಪರ್ಮನೆಂಟ್ ಆಗಿರ್ತಕ್ಕಂಥ ಸ್ಥಾನ ಯಾವುದು? ತಪೋಲೋಕದಲ್ಲಿ ನಾವು ಇದ್ದೇವೆ. ಪರಮಾತ್ಮನೊಂದಿಗೆ ನೇರವಾಗಿರ್ತಕ್ಕಂಥ ಸಂಪರ್ಕವನ್ನ ಹೊಂದಿದ್ದೇವೆ. ಪರಮಾತ್ಮನ ಅಣತಿಯಂತೆ, ಅವನ ಅಪ್ಪಣೆಯಂತೆ ಭೂಲೋಕದಲ್ಲಿ ತಮ್ಮ ಅಸ್ತಿತ್ವವನ್ನೇ ಮರೆತು ಜೀವಿಸುತ್ತಿರುವ ಪ್ರತಿ ಆತ್ಮಗಳಲ್ಲೂ ಜಾಗೃತಿಯನ್ನ ಮೂಡಿಸಿ ಅವರ ಸ್ವಸ್ಥಾನಗಳಿಗೆ ತೆರಳಲು ಸಹಾಯ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಕೆಲಸ ಏನು ಅಂತಂದ್ರೆ ಆ ಪರಮಾತ್ಮನ ಆಜ್ಞೆಯಂತೆ, ಆ ಪರಮಾತ್ಮನ ಅಣತಿಯಂತೆ ಭೂಮಿಯಲ್ಲಿ ಜೀವಿಸ್ತಕ್ಕಂಥ ಈ ಆತ್ಮಗಳು ತಮ್ಮ ನಿಜವಾದ ಅಸ್ತಿತ್ವವನ್ನ ಮರೆತು, ತಾವು ಬೆಳಕಿನ ಸ್ವರೂಪಿಗಳು, ಬರುವಾಗನೇ ಕಂಡೀಷನ್ ಹಾಕಿರ್ತಾರೆ, ನಾವು ಆತ್ಮ ಸ್ವರೂಪಿಗಳು, ಬೆಳಕಿನ ಸ್ವರೂಪಿಗಳು ಅಂತಕ್ಕಂಥದ್ದನ್ನ ಯಾವಾಗ್ಲೂ ನೀನು ಎಚ್ಚರದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಅನ್ನ ಹಾಕಿರ್ತಾರೆ. ಆದ್ರೆ ಆ ಕಂಡೀಷನ್ ಅನ್ನ ಸಂಪೂರ್ಣವಾಗಿ ಮರೆತು ಜೀವಿಸ್ತಕ್ಕಂಥ ಈ ಪ್ರತಿ ಆತ್ಮಗಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ, ಒಂದು ಬೆಳಕನ್ನ ತರ್ತಕ್ಕಂಥ, ಅವರ ಸ್ವಸ್ಥಾನಗಳಿಗೆ ಹೋಗ್ಲಿಕ್ಕೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಈ ಕಾರ್ಯವನ್ನು ನಿರ್ವಹಿಸಲು ನಾವುಗಳು ಸೂಕ್ಷ್ಮ ರೂಪಗಳಲ್ಲೂ ಕೆಲವೊಮ್ಮೆ ಸ್ಥೂಲ ರೂಪಗಳಲ್ಲೂ ಕಾಣಿಸಿಕೊಳ್ಳುತ್ತೇವೆ. ಇಂಥ ಕೆಲಸಗಳನ್ನ ಮಾಡ್ಬೇಕಾದ್ರೆ ನಾವು ಕೆಲವೊಂದ್ಸರಿ ಸೂಕ್ಷ್ಮ ರೂಪದಲ್ಲಿ ಬಂದು ನಮ್ಮ ವಿಚಾರಗಳನ್ನ ತಿಳಿಸ್ತೀವಿ, ಕೆಲವೊಂದ್ಸರಿ ಸ್ಥೂಲ ಶರೀರದಲ್ಲಿಯೂ ಕೂಡ ಬಂದು ಕಾಣಿಸ್ಕೊಳ್ತೀವಿ. ತಮ್ಮ ಸ್ವಸ್ಥಾನವನ್ನು ಸೇರಲಿಚ್ಛಿಸುವ ಅನುಭವಿ ಆತ್ಮಗಳು ನಮ್ಮ ಇರುವಿಕೆಯನ್ನು ಅರ್ಥೈಸಿಕೊಂಡು ನಮ್ಮ ಮಾರ್ಗದರ್ಶನವನ್ನ ಸ್ವೀಕರಿಸ್ತಾರೆ. ಯಾರು ಆ ದಿಶೆಯಲ್ಲಿ ಇಂಟ್ರೆಸ್ಟ್ ಅನ್ನ ಹೊಂದಿದಾರೋ, ತಮ್ಮ ಸ್ವಸ್ಥಾನವನ್ನ ಸೇರ್ಲಿಕ್ಕೆ ಇಚ್ಛೆಯನ್ನ ಹೊಂದಿದಾರೋ ಅಂತಹ ಅನುಭವಿ ಆತ್ಮಗಳು ಇವರ ಇರುವಿಕೆಯನ್ನ, ಸೂಕ್ಷ್ಮ ರೂಪದ ಇವರ ಇರುವಿಕೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಅವ್ರು ಯಾವ ರೀತಿಯ ಮಾರ್ಗದರ್ಶನವನ್ನ ಕೊಡ್ತಾರೋ ಆ ರೀತಿ ಆ ಮಾರ್ಗದಲ್ಲಿ ನಡಿಲಿಕ್ಕೆ ಅವರು ಇಚ್ಛೆಯನ್ನ ಹೊಂದ್ತಾರೆ, ಅವರ ಒಂದು ಮಾರ್ಗದರ್ಶನ ಅವರು ಸ್ವೀಕರಿಸ್ತಾರೆ. ನಾವು ನೀಡುವ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಆ ಅನುಭಾವಿಗಳು, ಆ ಜ್ಞಾನಿಗಳು, ಆ ಮಾಸ್ಟರ್ಗಳೇನ ಇದ್ದೀವಲ್ಲ, ಇವ್ರು ನೀಡ್ತಕ್ಕಂಥ ಒಂದು ಜ್ಞಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಇದರಿಂದ ಅನೇಕರು ಉಪಯೋಗವನ್ನು ಪಡೆದಿದ್ದಾರೆ ಮತ್ತು ಪಡೆಯುತ್ತಲೇ ಇದ್ದಾರೆ. ಇಂಥ ಜ್ಞಾನ ಕೇವಲ ಆ ವ್ಯಕ್ತಿಯೊಬ್ಬನಿಗೆ, ಯಾರಿಗೆ ಸಿಕ್ಕಿದೆಯೋ ಅವರೊಬ್ಬರಿಗೆ ಅದು ಸೀಮಿತ ಆಗೋದಲ್ಲ, ಅದನ್ನ ಎಲ್ಲರಿಗೂ ಹಂಚಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಅನ್ನ ಇಲ್ಲಿ ಹಾಕಿರ್ತಾರೆ. ಹೀಗಾಗಿ ಇದರ ಉಪಯೋಗವನ್ನ, ಜ್ಞಾನವನ್ನ ಇತರರಿಗೂ ಕೂಡ ಹಂಚತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ. ತಾವು ಪಡೆದ ಉಪಯೋಗವನ್ನು ಅವರು ಇತರರಿಗೆ ಹಂಚ್ತಾರೆ. ತಾವು ಪಡೆದ ಜ್ಞಾನ, ಅದರಿಂದ ದೊರೆಯುವ ಶಾಂತಿ, ಪ್ರಶಾಂತತೆಯನ್ನು ಇತರರು ಅನುಭವಿಸುವಂತೆ ಪ್ರೇರೇಪಿಸುತ್ತಾರೆ. ತಮಗೇನು ಜ್ಞಾನ ಸಿಕ್ಕಿದೆಯೋ ಅದನ್ನ ಇತರರಿಗೂ ಕೂಡ ಹೇಳ್ತಾರೆ. ಇತರರು ಕೂಡ ಅದರ ಒಂದು ಉಪಯೋಗವನ್ನ ಪಡೆದುಕೊಳ್ಳಲಿ, ಅದನ್ನ ಅನುಭವಿಸ್ಲಿ ಅಂತಕ್ಕಂಥ ದಿಶೆಯಲ್ಲಿ ಅವರಿಗೆ ಪ್ರೇರೇಪಣೆಯನ್ನ ಮಾಡ್ತಾರೆ. ಇಂತಹ ವ್ಯಕ್ತಿಗಳನ್ನು ಅವತಾರ ಪುರುಷರು ಅಂತ ಹೇಳಿ ಕರೀತಾರೆ. ಕಾಲದಿಂದ ಕಾಲಕ್ಕೆ ವಿಶಿಷ್ಟವಾಗಿ ಬದುಕ್ತಕ್ಕಂಥ ಹಲವಾರು ಅವತಾರ ಪುರುಷರನ್ನ ನಾವು ನೋಡಿದೀವಿ. ಇಂಥವರನ್ನ ಅವತಾರಿ ಪುರುಷರು ಅಂತ ಹೇಳಿ ಕರೀತಾರೆ. ಭೂಲೋಕವು ಇಂತಹ ಅನೇಕ ಅವತಾರ ಪುರುಷರನ್ನ ಆಗಾಗ ಕಂಡಿದೆ, ಕಾಣ್ತಾನೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಒಂದು ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಮುಂದಿನ ಬೋಧನೆಯನ್ನ ನಾಳೆ ತೆಗೆದುಕೊಳ್ಳೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಮುಖದ ಮೇಲೆ ಮಂದಹಾಸವಿರಲಿ.
ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಕೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೆ ತಪಸ್ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು, ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿನ ಅದ್ಭುತಗಳನ್ನ ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ, ರಕ್ತ ಪರಿಚಲನೆಯ ವೇಗವನ್ನ ಗಮನಿಸಿ, ಉಸಿರಿನ ಬಿಸಿ ತಂಪುಗಳನ್ನು ಅನುಭವಿಸಿ, ಕನಿಷ್ಠ ಜೀರುಂಡೆಯ ನಾದವನ್ನ ಆಲಿಸಿ ಮಾಸ್ಟರ್ಸ್. ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನಿಯಾದವನು ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು.
ಅಂತೆಯೇ ಸೂಕ್ಷ್ಮ ಸ್ವರೂಪದಲ್ಲಿ ಬರ್ತಕ್ಕಂಥ ಮಾಸ್ಟರ್ಸ್ಗಳು ಮುನಿಗಳ ಜ್ಞಾನವನ್ನ ಅರಿತುಕೊಳ್ಳಿಕ್ಕೆ ನಮಗೆ ಸಹಾಯವಾಗುತ್ತೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ, ನಾನು ಚೈತನ್ಯ ಸ್ವರೂಪಿ, ನನ್ನ ಉಸಿರೇ ನನ್ನ ಗುರು, ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ ಮಾಸ್ಟರ್ಸ್. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತಿವೆ. ಅವೆಲ್ಲವುಗಳನ್ನು ಗಮನಿಸಿ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ, ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮಾತ್ಮನ ಸಾಯುಜ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
Oh, 15 Pro Max, sir. Wow, wow. Pro Max. No, don't. ड्रेस घरी जेवण पेडगाव
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ.
ಕೊನೆಯ 1 ನಿಮಿಷ 30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಮ್ಮೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಮೇಡಮ್. ಹೇಳ್ರಿ ಮೇಡಮ್. ಅದೇ ವಿಜಯಲಕ್ಷ್ಮಿ ಅವರು ಮೊನ್ನೆ ಕೇಳಿಕತ್ತಿದ್ರಲ್ಲ, ಧ್ಯಾನ ಯಾಕೆ ಮಾಡ್ಬೇಕು, ಅದ್ರಿಂದ ಏನ್ ಉಪಯೋಗ ಅಂತ ಏನೋ ಒಂದ್ ಹಿಂಗ ಪ್ರಶ್ನೆ ಬಂತಲ್ಲ. ಇವತ್ತಿನ ಸ್ವಾಧ್ಯಾಯದಾಗ ಒಂಥರ ಉತ್ತರ ಸಿಕ್ಕಂಗ ಅಂದ್ರ, ಮಾಡೋದ್ರಿಂದ ಆತ್ಮಗಳು ಉನ್ನತಿ ಹೊಂದಿ ಕಾರಣ ಲೋಕಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗ್ತದ ಅಂದ್ರ ಪ್ರತಿ ಜನ್ಮದಾಗ್ನು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಜನ್ಮಗಳು ಅದೇ ಜನನ ಮರಣ ಚಕ್ರದೊಳಗೆ ಇದು ಮಾಡ್ಕೊಂಡು ಅದ್ರೊಳಗನೆ ಅದ್ರೊಳಗಿಂದ ಹೊರಗ್ ಬರ್ಬೇಕಂದ್ರ ಮತ್ತೆ ನಾವ್ ಒಂದ್ ಧ್ಯಾನದ ಮಾರ್ಗದೊಳಗ ಬರ್ಬೇಕು. ಅವ್ರು ಗೈಡ್ ಮಾಡ್ಲಿಕ್ಕರಂತೆ ನಾವು ಇದ್ರ ಕಡೆ ಇದು ಮಾಡ್ತೀವಿ. ಇಲ್ಲಾಂದ್ರೆ ಮತ್ತೆ ಆತ್ಮ ಮತ್ತೆ ಅದೇ ಕರ್ಮದಾಗ ಸಿಕ್ಕಾಕೋತದ ಅಂದ್ರಲ್ಲ ನೀವು, ಮತ್ತದು ಕೊರಿ ಬೆಳೀತದ ಆನಂದಮಯ ಕೋಶ ಮೇಲೆ. ಅದು ವ್ಯವಹಾರಿಕ ಇದ್ರೊಳಗೆ ಎಷ್ಟು ನಾವು ಬ್ಯುಸಿ ಆಗಿರ್ತೀವಿ ಅಂತಂದ್ರ ಅದು ಆಗಾಗ ನಮಗ ಏನಂತೀರಿ ತೋರಿಸ್ಕೊಟ್ರು ಸಹಿತ ಆ ಕಡೆ ಅದಕ್ಕೆ ಅವ್ರು ಅಂತಾರ ನೋಡ್ರಿ ಹಿಂಗ, ಅಂದ್ರೆ ನಾವ್ ಗೈಡ್ ಮಾಡ್ಲಿಕ್ ಬರ್ತಾವ ಬರ್ತಾರ. ಮರೆತು ಮತ್ತಾಗೆ ಸುಳಿಯೊಳಗ ಅದಕ್ಕೆ ಮಾನವ ಜೀವಿಗಳಿಗೆ ಒಳ್ಳೆಯ ದಾರಿ ತೋರಿಸೋ ಸಲುವಾಗಿ ಆಗಾಗ ಮಹಾತ್ಮರು ಎಲ್ಲ ಬರ್ತಿರ್ತಾರ. ಜ್ಞಾನಿಗಳು, ಮಹರ್ಷಿಗಳು. ಅದು ಮತ್ತೆ ಸ್ವತಃ ಅವ್ರ ಸೂಕ್ಷ್ಮ ರೂಪದಲ್ಲಿ ಬಂದ್ರೆ ಎಲ್ಲರಿಗೂ ತಿಳಿಯಂಗಿಲ್ಲಲ್ರಿ. ಯಾರಿಗೆ ಅವ್ರಿಗೆ ಹೇಳ್ಬೇಕಲ್ಲ. ಅದು ಯಾರ ಅದನ್ನ ಗ್ರಹಿಸೋ ಕೆಪಾಸಿಟಿ ಯಾರಿಗದ ಅವ್ರ ಬಳಿನೇ ಹೋಗ್ತಾರೆ. ಹಾಕ್ತೇನ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಅವ್ರು ಬಂದಾರಿಲ್ಲ? ಬಂದಾರ. ಸ್ವಲ್ಪ ಲೇಟ್ ಆಯ್ತು ಕಾಣಿಸ್ತು ಇವತ್ತಿನವ್ರಿಗೆ. ಅದು ಸ್ವಲ್ಪ ಲೇಟ್ ಆಗ್ತಾ ಇದೆ ಮೇಡಮ್. ಮೆಡಿಟೇಷನ್ ಅದು ಬರೋಣ ಅಂತ ನಂಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ ನಿಮ್ಗೆಲ್ಲ. ಇಲ್ಲ ಪರವಾಗಿಲ್ಲ. ನಾನು ಇವತ್ ಸ್ವಲ್ಪ ಲೇಟ್ ಆಯ್ತು, ಪಾಪ ನೀವು ವೇಟ್ ಮಾಡಕತ್ತೀರಿ ಕಾಣಿಸ್ತದ. ನಾನು ಅವೆಲ್ಲ ಗೈಡೆಡ್ ಮಾಡೋ ಮುಂದೆ ಕಣ್ಣು ತೆರಿಲಿಕ್ಕೆ ಆಗಂಗಿಲ್ಲ ನನಗ್ನು. ಹೌದು ಪರವಾಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಹೋಗ್ಬಿಡೋಣ ಅನ್ಕೊಂಡಿದ್ದೆ. ಆಯ್ತು ಧ್ಯಾನ ಸಿಕ್ತಲ್ಲ ನಮ್ಗೆ. ಹೌದು. ಇದು ಕೇಳಿಸ್ಕೊತೀನಿ ನಾನು ಆಮೇಲೆ. ಓಕೆ ಮೇಡಮ್. ಓಕೆ, ರೆಕಾರ್ಡ್ ಮಾಡಿತೀರಲ್ಲ ಇವತ್ತು? ಮಾಡೀನ್ರಿ ಹಾಕ್ತೀನ್ರಿ. ಓಕೆ ಮೇಡಮ್. ಓಕೆ. ಮತ್ತೆ ಗಂಗಾ ಏನಾದ್ರು ಶೇರ್ ಮಾಡ್ತೀರಾ? ಸ್ವಾಧ್ಯಾಯ ತುಂಬಾ ಚೆನ್ನಾಗ್ ಅನಿಸ್ತು. ಬಹಳ ದಿನ, ಎಷ್ಟು 15 ಒಂದ್ 15 days ಗ್ಯಾಪ್ ಆಗ್ಯದ ನನ್ಗೆ. ಹೌದು ಆದ್ರೂ ತುಂಬಾ ಚೆನ್ನಾಗಿತ್ತು ಸ್ವಾಧ್ಯಾಯ. ಇದನ್ನು ಚಂದ ಚಂದದ. ಇವತ್ ನನಗ ತುಂಬಾ ಚೆನ್ನಾಗ್ ಅನಿಸ್ತದ. ಮೊದಲೆಲ್ಲ ಆತ್ಮಾಯಣದ ಜನ ಕೇಳಿದಿವಲ್ಲ, ಲಿಂಕ್ ಬೇರೆ ಇದೆ, ಹಂಗಾಗಿ ಅದು ಪೂರಾ ಅರ್ಥ ಆಗಿ ತುಂಬಾ ಚೆನ್ನಾಗ್ ಅನಿಸ್ತು. ಆಮೇಲೆ ಧ್ಯಾನನೂ ತುಂಬಾ ಎನರ್ಜಿ ಇತ್ತು. ಕಣ್ಣು ತೆಗಿಲಿಕ್ಕೆ ಆಗ್ತಾ ಇಲ್ಲ. 5 ನಿಮಿಷ ಅಂತ ಕೇಳಿಸ್ತು, ಬಟ್ ಒಮ್ಮೆ ತುಣುಕನೆ ಹಾರ್ದಂಗಾಯ್ತು. ಆಮೇಲೆ ಆಜ್ಞಾ ಚಕ್ರ ಫುಲ್ ಆಕ್ಟಿವ್ ಆಗ್ಯದ ಇವತ್ತು ಪೂರಾ. ಈಗ್ಲೂ ಕೂಡ ಇದಾಗ್ತಾ ಇದೆ. ತುಂಬಾ ಸಂತೋಷ. ಸಾಯಿಬಾಬಾ ಅವರ ವಿಚಾರಧಾರೆಗಳ ಬಗ್ಗೆ ಯಾರೋ ಏನೋ ಹೇಳ್ದಂಗ ಅನಿಸ್ತಾ ಇತ್ತು. ಪುಸ್ತಕ ಓದಿನಲ್ಲ, ಅದ್ರದ್ದಾಯ್ತು ಏನೋ ಗೊತ್ತಿಲ್ಲ ನನಗ. ಸಾಯಿಬಾಬಾ ಅವ್ರ ಇದನ್ನೇ ಪ್ರವಚನ ಬಗ್ಗೆ ಯಾರೋ ಹೇಳ್ತಿದ್ದಂಗೆ ಕೇಳ್ತಿದ್ದಂಗೆ ಎಲ್ಲ ಆಯ್ತು ಸ್ವಲ್ಪ.
ಓಕೆ 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 ಚೆನ್ನಾಗ್ ಅನಿಸ್ತು. ಓಕೆ ಓಕೆ ಥ್ಯಾಂಕ್ ಯು. ಹಾ. ಮತ್ತೆ ಸರೋಜಿನಿ ಮೇಡಮ್ ಶೇರ್ ಮಾಡ್ಕೊಳ್ತೀರಿ? ಹಲೋ, ಅವ್ರು ಇನ್ನ ಹೊರಗ್ ಬಂದಂಗ ಕಾಣಿಸಲ್ಲ. ಓಕೆ ಓಕೆ ಮೇಡಮ್ ಮಾಸ್ಟರ್ಸ್. ಇಲ್ಲಿ ಸಹಸ್ರಾರು ಚಕ್ರದಿಂದ ಇನ್ನ ಹಂಗೆ ಎನರ್ಜಿ ಬರ್ತಾನೆ ಇದೆ. ಇದೆ ಅಲ್ರಿ ಮೇಡಮ್? ನೋಡ್ರಿ, ಎಂಜಾಯ್ ಮಾಡ್ರಿ ಮೇಡಮ್. ಆ ಸಹಸ್ರ ಚಕ್ರದಿಂದ ಎನರ್ಜಿ ಏನ್ ಬರ್ತದಲ್ಲ, ಅದು ನಿಮ್ಮ ದೇಹ ಎಲ್ಲಾ ಭಾಗದೊಳಗೂ ಬರ್ತದಂತ ಫೀಲ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂಡ್ರಿ. ನಿಮ್ಗ್ ಮತ್ತೆ ಪೂರ್ತಿ ಯಾವ್ಯಾವ ಭಾಗದೊಳಗೆ ಏನಾರ ಸ್ವಲ್ಪ ಏನಾರ ನೋವು ಇದ್ರೂನು ಇದಾಗ್ತದ ನೋಡ್ರಿ, ಕ್ಲೆನ್ಸಿಂಗ್ ಆಗ್ತದ್ರಿ ಮೇಡಮ್. ಬಹಳ ಚೆನ್ನಾಗಿರ್ತಿ. ಮತ್ತ ಅವತ್ತು ಇವ್ರು ಮಾಡಮೋರ್ ನೀವ್ ಅಟೆಂಡ್ ಮಾಡ್ಲಿಲ್ಲಲ್ಲ, ಅವ್ರ ಸಹಸ್ರಾರು ಚಕ್ರದ ಬೆಳಕು ಮಾಡಿದ್ರಲ್ಲ. ಬೆಳಕು ನಮ್ ಮೈ ಎಲ್ಲಾ ಪಸರಿಸ್ತದ. ಅಷ್ಟಾದ್ಮೇಲೆ ರೂಮ್ನೊಳಗೆಲ್ಲಾ ಹೋಗ್ತದ, ಆಮೇಲೆಲ್ಲಾ ಹೊರಗಡೆ ಎಲ್ಲಾ ಹೋಗ್ತದ, ಪ್ರಕೃತಿ ಒಳಗೆಲ್ಲಾ ಹೋಗ್ತದ. ಹಂಗಂದ್ ನಮ್ಮ ಆತ್ಮ ಪ್ರಕೃತಿ ಒಳಗ್ ಹೆಂಗ್ ಲೀನ್ ಆಗ್ತದ ಅನ್ನೋದನ್ನ ಇದು ಮಾಡಿದ್ರ ನೋಡ್ರಿ ಅವ್ರು. ಮಾಡ್ರಿ ಮೇಡಮ್, ಚೆನ್ನಾಗಿರ್ತದ. ಓಕೆ. ಆ ಹೀಲಿಂಗ್ ಇದನ್ನ ತುಂಬಾ ಎಫೆಕ್ಟಿವ್ ಇರ್ತದ್ರಿ ಅಕ್ಕ. ಯಾವಾಗ ಟಯರ್ಡ್ ಆದಾಗ ಧ್ಯಾನ ಕುತ್ಕೊಂಡು ಸಹಸ್ರಾರ ಚಕ್ರದಲ್ಲಿ ಇದು ಎನರ್ಜಿ, ಡಿವೈನ್ ಎನರ್ಜಿ ಬರ್ತಾ ಇದೆ ಅನ್ಕೊಂಡು ಎಲ್ಲಾ ಕಡೆ ಹೋಗ್ತಾ ಇದೆ ಅಂತ ಅನ್ಕೊಂಡು ಪೇನ್ ಇದ್ದಲ್ಲೆಲ್ಲ ನಾವು ಫೀಲ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಅದು ಫುಲ್ ಪೇನ್ ರಿಲ್ಯಾಕ್ಸ್ ಆಗಿಬಿಟ್ಟಿರ್ತದೆ. ಹೌದು, ಅದು ತುಂಬಾ ಎಫೆಕ್ಟಿವ್ ಅದ್ರಿ. ಒಂದ್ 5 ನಿಮಿಷ 10 ನಿಮಿಷ ಎಷ್ಟೋ ಎನರ್ಜಿ, ಫುಲ್ ಎನರ್ಜಿ ಇದಾಗ್ತದ್ರಿ. ಹೌದು. ಓಕೆ 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 ಮತ್ತೆ ನಾಳೆ ಭೇಟಿಯಾಗೋಣ. ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಂಡ್ ಮಾಡ್ಲ್ರಿ? ಹಾ.